ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ವಯಸ್ಕರಲ್ಲಿ ಕಾಣಿಸ್ಕೊಳ್ಳೋ ಮೊಡವೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಟೀನೇಜ್ ಮುಗಿದ ಮೇಲೂ ಯಾಕೆ ಕೆಲವರಿಗೆ ಮೊಡವೆಗಳ ಬರ್ತಾನೇ ಇರುತ್ತೆ ಅನ್ನೋ ಪ್ರಶ್ನೆ. ಇದಕ್ಕೋಸ್ಕರ ನಾವು ಒಬ್ಬ ಡಾಕ್ಟರ್ ಮತ್ತೆ ಸುಮಾರು 30 ವರ್ಷದ ಮೊಡವೆ ಸಮಸ್ಯೆಯಿಂದ ಬಳಲ್ತಿರೋ ಒಬ್ಬ ವ್ಯಕ್ತಿ ನಡುವಿನ ಒಂದು ಸಂಭಾಷಣೆಯನ್ನ ನೋಡ್ತಾ ಇದ್ದೀವಿ. ಇದ್ರಿಂದ ವಯಸ್ಕರ ಮೊಡವೆಗಳಿಗೆ ಕಾರಣ ಏನು ಮತ್ತೆ ಕೆಲವು ತಪ್ಪು ತಿಳುವಳಿಕೆಗಳು ಹೇಗೆ ಹೋಗ್ಲಾಡಿಸಬಹುದು ಅಂತ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಸೊ ಇದನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ. ಖಂಡಿತ. ಇದು ಈಗೀಗ ತುಂಬಾ ಜನರಲ್ಲಿ ಕಾಣ್ತಾ ಇರೋ ಸಮಸ್ಯೆ. ಅದರಲ್ಲೂ ಆಫ್ಟರ್ 20s, 30s, 40s ಅಲ್ಲಿರೋ ಮಹಿಳೆಯರಲ್ಲಿ ಇದು ಸ್ವಲ್ಪ ಜಾಸ್ತಿನೇ. ಇದರ ಹಿಂದಿನ ಸೈಂಟಿಫಿಕ್ ಕಾರಣಗಳೇನು, ಅದನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಮಾಹಿತಿ ಇದು ಚೆನ್ನಾಗಿ ಹೇಳುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಮೊಡವೆ ಅಂದ ತಕ್ಷಣ ಎಲ್ಲರೂ ಮುಖ ಕ್ಲೀನಾಗಿ ಇಟ್ಕೊಂಡಿಲ್ಲ ಅನ್ಕೋತಾರೆ. ಆದರೆ ಇದು ಕೇವಲ ಒಳಗಿನ ಸ್ವಚ್ಛತೆ ಅಲ್ಲ. ನಮ್ಮ ದೇಹದ ಒಳಗಿನ ಹಲವಾರು ವಿಷಯಗಳು ಅಂದ್ರೆ ಹಾರ್ಮೋನ್ಸ್, ಸ್ಟ್ರೆಸ್, ನಾವು ತಿನ್ನೋ ಊಟ, ನಮ್ಮ ಲೈಫ್ ಸ್ಟೈಲ್ ಇವೆಲ್ಲ ಕಾರಣ ಆಗುತ್ತೆ ಅಂತ ಈ ಮಾಹಿತಿ ಸ್ಪಷ್ಟಪಡಿಸುತ್ತೆ. ಹೌದು, ನೀವ್ ಹೇಳಿದ್ದು ಕರೆಕ್ಟ್. ಇದೇ ಆ ಸಂಭಾಷಣೆಯ ಮುಖ್ಯ ಪಾಯಿಂಟ್ ಅನ್ಸುತ್ತೆ. ಮೊಡವೆ ಬರೀ ಸ್ಕಿನ್ ಡೀಪ್ ಅಲ್ಲ ಅಂತ. ಹಾಗಾದ್ರೆ ಈ ಆಂತರಿಕ ಕಾರಣಗಳು ಯಾವುವು? ಆ ಡಾಕ್ಟರ್ ಮುಖ್ಯವಾಗಿ ಏನೇನು ಹೇಳಿದ್ರು? ಮೊದಲನೇದಾಗಿ ಹಾರ್ಮೋನ್ಸ್ನ ವ್ಯತ್ಯಾಸಗಳು, ಮುಖ್ಯವಾಗಿ ಮಹಿಳೆಯರಲ್ಲಿ. ಪೀರಿಯಡ್ಸ್ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ PCOS ಇದ್ರೆ ಗೊತ್ತಲ್ಲ, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್, ಈ ಕಂಡೀಷನ್ಗಳಲ್ಲಿ ಹಾರ್ಮೋನ್ ಲೆವೆಲ್ಸ್ ಚೇಂಜ್ ಆಗುತ್ತೆ. ಇದು ನಮ್ಮ ಸ್ಕಿನ್ನಲ್ಲಿರೋ ಆಯಿಲ್ ಗ್ಲ್ಯಾಂಡ್ಸ್ನ ಜಾಸ್ತಿ ಆಕ್ಟಿವ್ ಮಾಡಿ ಮೊಡವೆಗೆ ಕಾರಣ ಆಗ್ಬೋದು. ಆ ಸಂಭಾಷಣೆಯಲ್ಲಿರೋ ಪೇಷಂಟ್ ಕೂಡ ಬಹುಶಃ ಇದೇ ತರದ ಪ್ರಾಬ್ಲಮ್ ಶೇರ್ ಮಾಡ್ಕೊಂಡಿರ್ಬೋದು. ಹಾರ್ಮೋನ್ಸ್ ಸರಿ. ಇದ್ರ ಜೊತೆಗೆ ಸ್ಟ್ರೆಸ್ ಬಗ್ಗೆ ಏನಾದ್ರೂ ಹೇಳಿದ್ರಾ? ಟೆನ್ಷನ್ನಿಂದ ಮೊಡವೆ ಜಾಸ್ತಿ ಆಗತ್ತೆ ಅಂತಾರಲ್ಲ, ಅದ್ಹೇಗೆ? ಖಚಿತವಾಗಿ. ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ಬಾಡಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಈ ಕಾರ್ಟಿಸಾಲ್ ಸ್ಕಿನ್ನ ಆಯಿಲ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ. ಇದರಿಂದ ಮೊಡವೆ ಬರೋ ಚಾನ್ಸಸ್ ಹೆಚ್ಚಾಗತ್ತೆ. ಇದ್ರ ಜೊತೆಗೆ ಕೆಲವು ಕಾಸ್ಮೆಟಿಕ್ಸ್ ಅಂದ್ರೆ ಪೋರ್ಸ್ ಕ್ಲಾಗ್ ಮಾಡೋ ತರಹದ ಪ್ರಾಡಕ್ಟ್ಸ್, ಕೆಲವೊಮ್ಮೆ ನಮ್ಮ ಡಯಟ್ ಕೂಡ, ಅತಿಯಾದ ಸಕ್ಕರೆ ಅಥವಾ ಡೈರಿ ಪ್ರಾಡಕ್ಟ್ಸ್ ಜಾಸ್ತಿ ತಿಂದ್ರೆ, ನಿದ್ದೆ ಸರಿ ಇಲ್ಲ ಅಂದ್ರೆ, ಸ್ಮೋಕಿಂಗ್ ಅಭ್ಯಾಸ ಇದ್ರೆ ಅಥವಾ ಥೈರಾಯ್ಡ್ನಂತಹ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ವಯಸ್ಕರಲ್ಲಿ ಮೊಡವೆಗಳು ಬರಬಹುದು ಅಂತ ಈ ಮಾಹಿತಿ ಹೇಳುತ್ತೆ. ಅಂದ್ರೆ ಮುಖವನ್ನ ಕ್ಲೀನಾಗಿ ತೊಳೆದ್ರೂ ಮೊಡವೆ ಬರ್ಬೋದು ಅಂತಾಯ್ತು. ಬರೀ ಸ್ವಚ್ಛತೆ ಇಲ್ಲ ಅಂದ್ರೆ ಮಾತ್ರ ಮೊಡವೆ ಬರುತ್ತೆ ಅನ್ನೋದು ಒಂದು ದೊಡ್ಡ ತಪ್ಪು ತಿಳುವಳಿಕೆ ಅಲ್ವಾ? ಆ ಸಂಭಾಷಣೆಯಲ್ಲಿ ಇದನ್ನೇ ಒತ್ತಿ ಹೇಳಿರ್ಬೇಕು. ಹೌದೌದು, ಆ ತಪ್ಪು ಕಲ್ಪನೆ ಹೋಗ್ಲಾಡ್ಸೋದು ಬಹಳ ಮುಖ್ಯ. ಸ್ವಚ್ಛತೆ ಒಂದೇ ಅಲ್ಲ, ನಾವು ಮೊಡವೆ ಕಡಿಮೆ ಮಾಡ್ಕೋಬೇಕು ಅಂತ ಬಳಸೋ ಕೆಲವು ಮನೆಮದ್ದುಗಳ ಬಗ್ಗೆನೂ ಅಲ್ಲಿ ಎಚ್ಚರಿಕೆ ಇದೆ. ಹೌದಾ? ಅದು ಇಂಟ್ರೆಸ್ಟಿಂಗ್. ಮನೆಮದ್ದುಗಳ ಬಗ್ಗೆ ಏನಿದೆ? ಈ ಅರಿಶಿನ, ಟೂತ್ ಪೇಸ್ಟ್, ನಿಂಬೆಹಣ್ಣು ಎಲ್ಲ ಹಚ್ತಾರಲ್ಲ, ಅದ್ರ ಬಗ್ಗೆ ಡಾಕ್ಟರ್ ಏನ್ ಹೇಳಿದ್ರು? ಸಂಭಾಷಣೆಯಲ್ಲಿ ಡಾಕ್ಟರ್ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ್ದಾರೆ. ಅರಿಶಿನ ಕೆಲವರಿಗೆ ಓಕೆ ಇರ್ಬೋದು, ಆದರೆ ಟೂತ್ ಪೇಸ್ಟ್ ಅಥವಾ ನಿಂಬೆಹಣ್ಣು ಇವೆಲ್ಲ ಸ್ಕಿನ್ಗೆ ತುಂಬ ಇರಿಟೇಷನ್ ಕೊಡ್ಬೋದು. ಕೆಲವೊಮ್ಮೆ ಸ್ಕಿನ್ ಬರ್ನ್ ಕೂಡ ಆಗಬಹುದು ಅಂತ ಮಾಹಿತಿ ಇದೆ. ಸೊ ಇದನ್ನೆಲ್ಲ ಟ್ರೈ ಮಾಡೋ ಬದಲು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ಮೆಥಡ್ಸ್ ಫಾಲೋ ಮಾಡೋದು ಬೆಟರ್. ಹಾಗಾದ್ರೆ ಡಾಕ್ಟರ್ ಪ್ರಕಾರ ಸರಿಯಾದ ಸ್ಕಿನ್ ಕೇರ್ ರೂಟೀನ್ ಹೇಗಿರ್ಬೇಕು? ಸಿಂಪಲ್ ಆಗಿ ಹೇಳೋದಾದ್ರೆ, ದಿನಕ್ಕೆ 2 ಸಾರಿ ಮೈಲ್ಡ್ ಕ್ಲೆನ್ಸರ್ನಿಂದ ಮುಖ ತೊಳೆಯೋದು. ಆಮೇಲೆ ನಾನ್ ಕಾಮಿಡೋಜೆನಿಕ್ ಅಂತಾರಲ್ಲ, ಅಂದ್ರೆ ಪೋರ್ಸ್ ಕ್ಲಾಗ್ ಮಾಡದೇ ಇರೋ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಬಳಸೋದು ಮುಖ್ಯ ಅಂತ ಅಲ್ಲಿ ಸಲಹೆ ನೀಡಲಾಗಿದೆ. ಪದೇ ಪದೇ ಮುಖ ತೊಳೆಯೋದು ಅಥವಾ ಸ್ಕ್ರಬ್ ಮಾಡೋದು ಅದರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಸರಿ, ಇದು ಬೇಸಿಕ್ ಕೇರ್ ಆಯ್ತು. ಈಗ ಈ ಬೇಸಿಕ್ ಕೇರ್ನಿಂದ ಅಥವಾ ನಾವು ಅಂಗಡಿಯಲ್ಲಿ ತಗೊಳ್ಳೋ ಪ್ರಾಡಕ್ಟ್ಸ್ನಿಂದ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಆಗ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗತ್ತಾ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅಂತ ಟೈಮ್ನಲ್ಲಿ ಖಂಡಿತ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಆ ಮಾಹಿತಿ ಪ್ರಕಾರ ಡಾಕ್ಟರ್ ಬಹುಶಃ ಬೆಂಜಾಯಿಲ್ ಪೆರಾಕ್ಸೈಡ್ ಅಥವಾ ರೆಟಿನಾಯ್ಡ್ಸ್ ಇರೋ ಕ್ರೀಮ್ಸ್ನ ಪ್ರಿಸ್ಕ್ರೈಬ್ ಮಾಡಬಹುದು. ಇವು ಮೊಡವೆ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಒಂದು ವೇಳೆ ಹಾರ್ಮೋನ್ಸ್ ಪ್ರಾಬ್ಲಮಿಂದ ಮೊಡವೆ ಬರ್ತಿದೆ ಅಂತ ಗೊತ್ತಾದ್ರೆ ಕೆಲವೊಮ್ಮೆ ಬರ್ತ್ ಕಂಟ್ರೋಲ್ ಪಿಲ್ಸ್ನ ಕೂಡ ಸಜೆಸ್ಟ್ ಮಾಡಬಹುದು. ಆದರೆ ಇದೆಲ್ಲ ಡಾಕ್ಟರ್ ಗೈಡೆನ್ಸ್ನಲ್ಲೇ ಆಗ್ಬೇಕು. ಸುಮ್ಮನೆ ನಾವೇ ಟ್ರೈ ಮಾಡೋ ಹಾಗಿಲ್ಲ. ಹಾಗಂತ ಎಲ್ಲಾ ಚಿಕ್ಕಪುಟ್ಟ ಮೊಡವೆಗೂ ಡಾಕ್ಟರ್ ಹತ್ರ ಹೋಗ್ಬೇಕಾ? ಅಥವಾ ಯಾವಾಗ ಖಂಡಿತ ಹೋಗ್ಲೇಬೇಕು ಅಂತ ಏನಾದ್ರೂ ಗೈಡ್ಲೈನ್ಸ್ ಇದೆಯಾ? ಹೌದು, ಅದಕ್ಕೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊಡವೆಗಳು ತುಂಬಾ ನೋವು ಕೊಡ್ತಾ ಇದ್ರೆ ಅಥವಾ ಸ್ಕಿನ್ ಒಳಗೆ ಗಂಟು ತರ ಇದ್ರೆ ಅಥವಾ ಕಲೆಗಳನ್ನ ಅಂದ್ರೆ ಗುರುತುಗಳನ್ನ ಬಿಡ್ತಾ ಇದ್ರೆ ಆಗ ತಕ್ಷಣ ಡಾಕ್ಟರ್ನ ನೋಡ್ಬೇಕು. ಹಾಗೆ ಅಂಗಡಿಯಲ್ಲಿ ಸಿಗೋ ಪ್ರಾಡಕ್ಟ್ಸ್ 6 ರಿಂದ 8 ವಾರ ಬಳಸಿದ್ರೂ ಏನೂ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಅಂದ್ರೆ ಅಥವಾ
ಮೊಡವೆ ಜೊತೆಗೆ ಬೇರೆ ಸಿಂಪ್ಟಮ್ಸ್ ಇದ್ರೆ ಅಂದ್ರೆ ಪೀರಿಯಡ್ಸ್ ಸರಿ ಇಲ್ಲ, ಕೂದಲು ಜಾಸ್ತಿ ಉದುರ್ತಿದೆ, ಸಡನ್ ಆಗಿ ವೇಟ್ ಗೇನ್ ಆಗ್ತಿದೆ, ಇವೆಲ್ಲ PCOS ತರಹದ ಕಂಡೀಷನ್ನ ಲಕ್ಷಣಗಳಾಗಿರ್ಬೋದು. ಅಂಥ ಟೈಮಲ್ಲಿ ಖಂಡಿತ ಡಾಕ್ಟರ್ನ ಭೇಟಿ ಮಾಡಿ ಅಂತ ಆ ಮಾಹಿತಿ ಸಲಹೆ ಕೊಡುತ್ತೆ. ಸೊ ಈ ಸಂಭಾಷಣೆ, ಈ ಮಾಹಿತಿ ಎಲ್ಲದರ ಒಟ್ಟಾರೆ ಸಾರಾಂಶ ಏನು ಅಂದ್ರೆ, ವಯಸ್ಕರಲ್ಲಿ ಮೊಡವೆ ಬರೋದು ಕಾಮನ್. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇದೆ, ಮ್ಯಾನೇಜ್ ಮಾಡಬಹುದು. ಅದರ ಬಟ್ಟಿ ಮುಜುಗರ ಪಡೋ ಅಗತ್ಯ ಇಲ್ಲ. ಪ್ರಾಬ್ಲಮ್ನ ಮೂಲ ಕಾರಣ ಏನು ಅಂತ ತಿಳ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಸರಿಯಾದ ಮೆಡಿಕಲ್ ಗೈಡೆನ್ಸ್ ತಗೊಂಡ್ರೆ ಖಂಡಿತ ಸರಿ ಹೋಗುತ್ತೆ. ಇನ್ನೊಂದು ವಿಶಾಲ ದೃಷ್ಟಿಯಿಂದ ನೋಡಿದ್ರೆ, ನಮ್ಮ ಸ್ಕಿನ್ ಹೆಲ್ತ್ ಅನ್ನೋದು ನಮ್ಮ ಒಳಗಿನ ಆರೋಗ್ಯ, ನಮ್ಮ ಲೈಫ್ ಸ್ಟೈಲ್ನ ಒಂದು ರಿಫ್ಲೆಕ್ಷನ್ ಇದ್ದ ಹಾಗೆ. ಅಂದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ಸ್, ನಿದ್ದೆ, ಊಟದ ಪದ್ಧತಿ ಇದೆಲ್ಲಾನು ಸರಿ ಮಾಡ್ಕೊಳ್ಳೋದು ಕೂಡ ಟ್ರೀಟ್ಮೆಂಟ್ನ ಒಂದು ಭಾಗನೇ ಆಗತ್ತೆ. ಹೌದು. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥ, ವಯಸ್ಕರ ಮೊಡವೆ ಅನ್ನೋದು ಕಾಂಪ್ಲೆಕ್ಸ್, ಆದ್ರೂ ಅದನ್ನ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಂಡು ನಿಭಾಯಿಸಬಹುದು ಅಂತ. ಈ ಚರ್ಚೆ ಕೇಳಿದ್ಮೇಲೆ ನನಗೊಂದು ಯೋಚನೆ ಬರ್ತಾ ಇದೆ. ಟೀನೇಜ್ ಮೊಡವೆಗಳ್ಗೂ ವಯಸ್ಕರ ಮೊಡವೆಗಳ್ಗೂ ಸಮಾಜ ಬೇರೆ ಬೇರೆ ರೀತಿ ನೋಡುತ್ತಾ? ಅಂದ್ರೆ ಟೀನೇಜ್ನಲ್ ಬಂದ್ರೆ ಸಹಜ ಬಿಡು ಅಂತಾರೆ, ಆದ್ರೆ ದೊಡ್ಡವರಾದ್ಮೇಲ್ ಬಂದ್ರೆ ಅದು ಅವರ ಕಾನ್ಫಿಡೆನ್ಸ್ ಮೇಲೆ, ಮೆಂಟಲ್ ಸ್ಟೇಟ್ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ? ಸರಿ, ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಹೊಸ ವಿಷಯಗಳನ್ನ ಕಲಿತಾ ಇರಿ.